ಇನ್ನು ಧರ್ಮಸ್ಥಳ ವಿಚಾರಕ್ಕೆ ಬರೋದಾದ್ರೆ ಬಂಗ್ಲೆಗುಡ್ಡದಲ್ಲಿ ಹೊಸ ಪಾಯಿಂಟ್ ಗುರುತು ಸಾಧ್ಯತೆ ಇದೆ. ಬಂಗ್ಲೆಗುಡ್ಡದಲ್ಲಿ ಸಾಕಷ್ಟು ಶವಗಳನ್ನ ಹೂತಿಡಲಾಗಿದೆ ಅಂತ ಸೌಜನ್ಯ ಮಾವ ವಿಠಲ್ ಗೌಡ ಆರೋಪ ಮಾಡಿದ್ರು. ಅರಣ್ಯ ಇಲಾಖೆಯಿಂದ ಎಸ್ಐಟಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಬಳಿಯ ಪ್ರದೇಶ ಬಂಗ್ಲೆಗುಡ್ಡದಲ್ಲಿ ಇವತ್ತು ಶೋಧ ನಡೆಯುವಂತ ಸಾಧ್ಯತೆ ಇದೆ. ಬಂಗ್ಲೆಗುಡ್ಡದಲ್ಲಿ ಹೊಸ ಪಾಯಿಂಟ್ ಗುರುತು ಸಾಧ್ಯತೆ, ಸಾಕಷ್ಟು ಭದ್ರತೆಯ ಜೊತೆಗೆ ಅಲ್ಲಿ ಒಂದಷ್ಟು ಮಾಜರು ನಡೆಸಲಾಗಿತ್ತು. ಆದರೆ ಹಿಂದೆ ಈ ಚಿನ್ನಯ್ಯ ಹೇಳಿದಂಥ ಸಂದರ್ಭದಲ್ಲಿ ನೇತ್ರಾವತಿ ನದಿ ತೀರದಲ್ಲೇ ಇದ್ವು ಆ ಪ್ರದೇಶಗಳು, ಅರಣ್ಯದ ಒಳಗಿರಲಿಲ್ಲ, ಕಾಡಿನೊಳಗಿರಲಿಲ್ಲ. ಆದರೆ ಈಗ ಈ ಸೌಜನ್ಯ ಮಾವ ವಿಠಲ್ ಗೌಡ ಸೂಚಿಸಿರುವಂಥ ಜಾಗ ಕಾಡಿನ ಮಧ್ಯದಲ್ಲಿರೋದ್ರಿಂದ ಅರಣ್ಯ ಇಲಾಖೆಯ ಪರ್ಮಿಷನ್ ಕೂಡ ಬೇಕಾಗಿತ್ತು. ಸರ್ವೆ ರಿಪೋರ್ಟನ್ನು ಕೂಡ ಪಡ್ಕೊಂಡಿದ್ರು. ಅಲ್ಲಿನ ಮ್ಯಾಪನ್ನು ಕೂಡ SIT ಟೀಮ್ನವರು ಪಡ್ಕೊಂಡು ಅಲ್ಲಿ ಚೆಕ್ ಮಾಡಿದರು. ಸುದಾದ ಮೇಲೆ ಈಗ ಹೊಸ ಪಾಯಿಂಟ್ ಗುರುತು ಸಾಧ್ಯತೆ ಇದೆ.